ಕಳೆದ ಸಾರಿ ನಾವು ಆ ಒಬ್ಬ ಸ್ತ್ರೀಯ ವಿಷಯವಾದ ಅಭ್ಯಾಸ ಮಾಡಿದೆವು. ಸುಂದರಿ ಮತ್ತು ಬುದ್ಧಿವಂತೆ ಆದಂಥ ಅಬಿಗೈಲಳ ವಿಷಯವಾಗಿ ನಾವು ಅಭ್ಯಾಸ ಮಾಡಿ ಆಕೆಯ ಸದ್ಗುಣಗಳನ್ನ ಕಲಿತುಕೊಂಡಿದ್ದೇವೆ ಮತ್ತು ಒಂದು ಒಳ್ಳೆಯ ಮಾದರಿ ಆಕೆ ನಮಗೆ ಕೊಟ್ಟಿದ್ದಾಳೆ. ಆದ ಕಾರಣ ಆ ಮಾದರಿಯನ್ನ ದೇವರ ವಾಕ್ಯದಲ್ಲಿ ಬರುವಂತಹ ಈ ಒಂದು ಸುಂದರ ಒಂದು ವ್ಯಕ್ತಿತ್ವವನ್ನ ನಾವು ನಮ್ಮ ಜೀವನದಲ್ಲಿ ಅನುಕರಿಸಿ ಹೆಚ್ಚಾದಂತಹ ಆಶೀರ್ವಾದವನ್ನ ಪಡೆಯುವುದಷ್ಟೇ ಅಲ್ಲ, ನಾವು ಸಹ ಇತರಿಗೆ ಮಾದರಿಯಾಗಿ ಅವರು ಸಹ ಈ ಒಂದು ಆಶೀರ್ವಾದವನ್ನು ತಮ್ಮ ಜೀವನದಲ್ಲಿ ಪಡ್ಕೊಳ್ಳುವುದಕ್ಕಾಗುವಂತೆ ನಮ್ಮ ಜೀವನಗಳನ್ನ ನಾವು ಅಳವಡಿಸಿಕೊಂಡು ದೇವರ ಆತ್ಮನ ಸಹಾಯದಿಂದ ಮುಂದರಿಯೋಣ. ಇವತ್ತಿನ ಅಭ್ಯಾಸವನ್ನ ಈಗಾಗಲೇ ಸಹೋದರಿಯವರು ಓದಿದ್ದಾರೆ ಮತ್ತು ಹಾಡಿನಲ್ಲಿಯೂ ಸಹ ನಾವು ಅನೇಕ ವಿಷಯಗಳನ್ನ ಅದರಲ್ಲಿ ನೋಡಿದ್ದೇವೆ. ಲೂಕನ ಸುವಾರ್ತೆ ಮತ್ತು ಯೆಶಾಯನ ಪ್ರವಾದನೆ, ಗಲಾತ್ಯದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4ನೇ ವಚನ ವಿಶೇಷವಾಗಿ ಇಲ್ಲಿ ಬರುವಂತಹ ಒಂದು ವಿಷಯ ನಮ್ಮ ಕಣ್ಮುಂದೆ ಬರ್ತದೆ. ನಾನು ಇವತ್ತೇನು ಕ್ರಿಸ್ಮಸ್ ಸಂದೇಶ ಅಂತ ಕೊಡ್ತಾ ಇಲ್ಲ, ಆದ್ರೆ ದೇವ್ರ ವಾಕ್ಯದಲ್ಲಿ ಬರ್ತಕ್ಕಂಥ ಕೆಲವು ಆತ್ಮೀಯ ಸತ್ಯತೆಗಳನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಇದು ನಮ್ಮ ಒಂದು ಆತ್ಮೀಯ ಒಂದು ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಅಷ್ಟೇ ಅಲ್ಲದೆ ನಾವು ಆತ್ಮೀಯ ವಿಷಯಗಳನ್ನ ಯಾವ ರೀತಿಯಾಗಿ ಕಂಡ್ಕೊಳ್ಬೇಕು ಮತ್ತು ಅನುಸರಿಸಿ ನಡಿಬೇಕು, ಅದು ಕೇವಲ ಒಂದು ವಿಧಿ ಅಥವಾ ಒಂದು ಸಂಪ್ರದಾಯ ಅಥವಾ ಒಂದು ಹಬ್ಬ ಅನ್ನುವಂಥದ್ದು ಮುಖ್ಯ ಅಲ್ಲ, ಆದ್ರೆ ಅದರಲ್ಲಿರ್ತಕ್ಕಂಥ ಸತ್ಯತೆಗಳನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಆ ದೃಷ್ಟಿಕೋನದಿಂದ ನಾನು ಇವತ್ತು ನಿಮಗೆ ಈ ಭಾಗದಿಂದ ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ಮನಸ್ಸು ಮಾಡಿದ್ದೇನೆ ದೇವರಾತ್ಮನ ಸಹಾಯದಿಂದ. ಆದ ಕಾರಣ ದೇವರ ವಾಕ್ಯದಲ್ಲಿ ಬರ್ತಕ್ಕಂಥ ಕಾಲ ಪರಿಪೂರ್ಣವಾದಾಗ ಎಂಬುದಾಗಿ ನಾವು ಗಲಾತ್ಯದ ಬರೆದ ಪತ್ರ 4ನೇ ಅಧ್ಯಾಯ 4ನೇ ವಚನದಲ್ಲಿ ಅದನ್ನ ನಾವು ಕಂಡಿದ್ದೇವೆ. ಈ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡೋಣ ದೇವರಾತ್ಮನ ಸಹಾಯದಿಂದ. ನಾವು ಸತ್ಯವೇದದಲ್ಲಿ ಬರ್ತಕ್ಕಂಥ 66 ಪುಸ್ತಕಗಳಲ್ಲಿ ನಾವು ಯೇಸು ಸ್ವಾಮಿಯವರ ವಿಷಯವಾಗಿ ನಾವು ನೋಡ್ತೇವೆ. ಪ್ರತಿಯೊಂದು ಪುಸ್ತಕದಲ್ಲಿ ನಮಗೆ ಯೇಸು ಸ್ವಾಮಿಯವರು ಕಂಡು ಬರ್ತಾರೆ. ಇದು ಅವರ ಒಂದು ವೈಶಿಷ್ಟ್ಯ. ಎಲ್ಲಾ ಪುಸ್ತಕಗಳಲ್ಲಿ ಆಲ್ ದ 66 ಬುಕ್ಸ್ ಆಫ್ ದ ಬೈಬಲ್ ಯು ವಿಲ್ ಫೈಂಡ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅಂದರೆ ಈ ಸತ್ಯವೇದ ಕೇಂದ್ರ ಬಿಂದು ಯಾರಾಗಿದ್ದಾರಂತಂದ್ರೆ ಯೇಸು ಕ್ರಿಸ್ತರೇ ಆಗಿದ್ದಾರೆ. ಇದು ಒಂದು ಮುಖ್ಯವಾದಂತಹ ವಿಷಯ ನಾವು ತಿಳ್ಕೊಂಡಿರಬೇಕಾದದ್ದು. ಮತ್ತು ಈ ಒಂದು ಕೀರ್ತನೆಗಳಲ್ಲಿ ನೀವು ತೆಗೆದುಕೊಳ್ರಿ ಅಥವಾ ಸತ್ಯವೇದದ ಬೇರೆ ಬೇರೆ ಪುಸ್ತಕಗಳನ್ನ ನಾವು ನೋಡುವಾಗ ಯಾವ ರೀತಿಯಾಗಿ ದೇವರು ಸೃಷ್ಟಿಕರ್ತನು ನಿರ್ಮಾಣಿಕನು ಎಂಬುದು ಬರೆದದ್ದು ಸಹ ನಮಗೆ ತಿಳಿದು ಬರ್ತದೆ. ದೇವರು ಏನಾಗಿದ್ದಾರೆ? ಜೀವುಳ್ಳಂತಹ ದೇವರು, ನಮ್ಮ ದೇವರು ಯೆಹೋವ ದೇವರು. ಆತರು ಅವ್ರೇನಾಗಿದ್ದಾರೆ ಅಂತಂದ್ರೆ ಜೀವುಳ್ಳ ದೇವರಾಗಿ, ಈಸ್ ಅ ಲಿವಿಂಗ್ ಗಾಡ್ ಎಂಬುದಾಗಿ ನಾವು ಅವ್ರ ಬಗ್ಗೆ ಓದ್ತೇವೆ, ಕೀರ್ತನೆಗಳಲ್ಲಿ ನೋಡ್ತೇವೆ. ನಿರ್ಮಾಣಿಕನಾದಂತಹ ದೇವರು ಎಂಬುದಾಗಿ, ನಿರ್ಮಾಣ ಮಾಡಿದಂತಹ ದೇವರು. ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ ಅವರು ಬಾಯಿ ಮಾತಿನಿಂದ ಇಡೀ ಸೃಷ್ಟಿಯನ್ನು ಉಂಟು ಮಾಡಿದ್ದಾರೆ. 6 ದಿವಸಗಳಲ್ಲಿ ಇಡೀ ಸೃಷ್ಟಿಯನ್ನ ಉಂಟು ಮಾಡಿ 7ನೇ ದಿವಸ ಅವರು ವಿಶ್ರಮಿಸಿಕೊಂಡ್ರು ಎಂಬಂತಹ ವಿಚಾರವನ್ನು ಸಹ ನಾವು ದೇವರ ವಾಕ್ಯ ಓದುವಾಗ ಸ್ಪಷ್ಟವಾಗಿ ಅದನ್ನ ನೋಡ್ತೇವೆ. ಎಷ್ಟು ವಿಶೇಷವಾದ ರೀತಿಯಲ್ಲಿ ದೇವರು ಈ ಸೃಷ್ಟಿಯನ್ನ ಉಂಟು ಮಾಡಿದ್ರು ಎಂಬುದನ್ನ ನೀವು ನಾನು ಹೇಳ್ತಾ ಇರುವಾಗ ನಿಮ್ ಕಣ್ಣು ಮುಂದೆ ತೆಗೆದುಕೊಂಡು ಬರ್ತಾ ಹೋಗ್ರಿ. ಆಗ ನಿಮ್ಗ ಹೆಚ್ಚಾದಂತಹ ಒಂದು ವಿಷಯಗಳು ನಿಮ್ ಕಣ್ಣು ಮುಂದೆ ಉಳಿದು ಬಿಡ್ತವೆ. ಪೆನ್ನು ಪೇಪರ್ ಇದ್ರೆ ಅದನ್ನ ನೋಟ್ ಮಾಡ್ಕೊಂಡ್ರೆ ರೆಫರೆನ್ಸ್ ಗಳನ್ನ ನೀವು ಆಮೇಲೆ ಅದನ್ನ ವೆರಿಫೈ ಮಾಡಬಹುದು. ನಾ ಎಲ್ಲಾ ವಿಷಯಗಳನ್ನ ವೆರಿಫೈ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಸಮಯ ಬಹಳ ಆಗ್ತದೆ. ಅದ ಕಾರಣ ನೀವ್ ಏನ್ ಮಾಡ್ರಿ, ಅದನ್ನ ನೋಟ್ ಮಾಡ್ಕೊಂಡು ಆಮೇಲೆ ಅದನ್ನ ವೆರಿಫೈ ಮಾಡಿದ್ರೆ ಬಹಳಷ್ಟು ನಿಮಗೆ ಸತ್ಯತೆಗಳು ಅದರಲ್ಲಿ ಮೂಡಿ ಬರ್ತವೆ. ಹೀಗೆ ನಮ್ಮ ದೇವರು ಏನಾಗಿದ್ದಾನೆ? ಜೀವುಳ್ಳಂತಹ ದೇವರು. ಈಸ್ ಅ ಲಿವಿಂಗ್ ಗಾಡ್ ಮತ್ತು ಈಸ್ ಎ ಕ್ರಿಯೇಟರ್ ಗಾಡ್. ಆತನು ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಾಗಿ ನಾವು ಆತನ ಬಗ್ಗೆ ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲದೆ ಅವರ ಕೆಲಸಗಳೇನಾಗಿವೆ ಅಂತಂದ್ರೆ ಎವ್ರಿಥಿಂಗ್ ಇಸ್ ಪ್ಲಾನ್ಡ್. ಯೋಜಿಸಲ್ಪಟ್ಟಂತ ಕಾರ್ಯಗಳನ್ನ ದೇವರು ಯಾವಾಗಲೂ ಮಾಡ್ತಾ ಇರ್ತಾನೆ ಎಂಬುದನ್ನು ಸಹ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಅವರ ಯೋಜನೆಗನುಸಾರವಾಗಿ, ಅಷ್ಟೇ ಅಲ್ಲದೆ ಕಾಲಕ್ಕನುಸಾರವಾಗಿ, ಕಾಲಾನುಕ್ರಮದಂತೆ ಅಂತ ಹೇಳಬಹುದು.
ಸಮಯಕ್ಕನುಸಾರವಾಗಿ ಅವರು ತಮ್ಮ ಕೆಲಸಗಳನ್ನ ಅದ್ಭುತವಾದ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಈ ರೀತಿಯಾಗಿ ಅಸಾಮಾನ್ಯನಾದಂತಹ ದೇವರು ಇಸ್ ಎ ಗಾಡ್ ಆಫ್ ಇಂಪಾಸಿಬಿಲಿಟೀಸ್, ಅಂದ್ರೆ ಅದ್ಭುತಗಳನ್ನ ಮಾಡುವಂತಹ ದೇವರು, ಅಸಾಧ್ಯಗಳನ್ನ ಮಾಡುವಂತಹ ದೇವರು, ಅಸಾಮಾನ್ಯನಾದಂತಹ ದೇವರು, ಅವಿಧ್ಯರಾದಂತಹ ಪಾಪಿಗಳಿಗೋಸ್ಕರವಾಗಿ ಒಂದು ಯೋಜನೆಯನ್ನ ಮಾಡಿದ್ದು ನಮಗ ಇವತ್ತು ಬರ್ತಕ್ಕಂಥ ವಿಷಯದಲ್ಲಿ ಅದನ್ನು ನಾವು ನೋಡ್ತೇವೆ. ಆತನು ಅಸಾಮಾನ್ಯನಾಗಿದ್ದಾನೆ, ಜೀವಳ್ಳಂತಹ ದೇವರಾಗಿದ್ದಾನೆ, ಸತ್ಯವಂತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತನು ನಿರ್ಮಾಣಿಕನಾಗಿದ್ದಾನೆ, ಇಡೀ ಸೃಷ್ಟಿಯನ್ನು ಉಂಟು ಮಾಡಿದಂತ ದೇವರಾಗಿದ್ದಾನೆ. ಆತನು ಪಾಪಿಯಾದಂಥ ಮನುಷ್ಯರಿಗೋಸ್ಕರವಾಗಿ ರಕ್ಷಿಸುವಂತಹ ಯೋಜನೆಯನ್ನ ಸಿದ್ಧ ಮಾಡ್ದ. ದ ಪ್ಲಾನ್ ಆಫ್ ಸಾಲ್ವೇಷನ್ ವಾಸ್ ಎಕ್ಸಿಕ್ಯೂಟೆಡ್ ಬೈ ದ ಹೆವನ್ಲಿ ಫಾದರ್. ಪರಲೋಕದ ತಂದೆಯಾದಂಥ ದೇವರು, ಜೀವಳ್ಳಂತಹ ದೇವರು, ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರ ಹೋದಾಗ ದೇವರು ಮಾಡಿದಂಥ ಯೋಜನೆ, ರಕ್ಷಿಸುವಂಥ ಯೋಜನೆ, ಅದೇನಾಗಿತ್ತು ಅಂತಂದ್ರೆ ದೇವರು ತನ್ನ ಕಾಲಾನುಕ್ರಮವಾದಲ್ಲಿ ಮಾಡಿದಂಥ ಒಂದು ವಿಷಯ ಭಾಗವಾಗಿತ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಆತನು ಸಂಕಲ್ಪ ಮಾಡಿದ್ದನು ಎಂಬುದಾಗಿಯೂ ಸಹ ದೇವರ ವಾಕ್ಯ ಹೇಳ್ತದೆ. ಸಂಕಲ್ಪಿಸಿದ. he planned for the salvation of the human beings or the sinners of this world ಎಂಬುದಾಗಿ. ಹೀಗೆ ದೇವರು ಈ ಒಂದು ರಕ್ಷಣೆಯ ಯೋಜನೆಯನ್ನ ಆದಿಕಾಂಡ ಪುಸ್ತಕದಿಂದಲೇ, ಮೊದಲನೆಯ ಅಧ್ಯಾಯದಿಂದಲೇ ನಮಗ ಅದನ್ನ ತೋರಿಸಿಕೊಡ್ತಾ ಇದ್ದಾನೆ ಎಂಬುದು ಸಹ ಈ ದೇವರ ಯೋಜನೆಯ ವೈಶಿಷ್ಟ್ಯ. ಇದು ಒಂದು ಮುಚ್ಚು ಮರೆಯಲ್ಲಿ ಇದ್ದಂಥ ಯೋಜನೆ ಅಲ್ಲ, ಆದ್ರೆ ಬಹಿರಂಗವಾಗಿ ಇರುವಂಥ, ಎಲ್ಲರಿಗೋಸ್ಕರವಾಗಿ ಇರುವಂತಹ ಒಂದು ಯೋಜನೆ. ಅದೇನಾಗಿದೆ ಅಂತಂದ್ರೆ ನಿರ್ಮಾಣಿಕನಾದಂತಹ ಪರಲೋಕದ ತಂದೆಯಾದಂತಹ ದೇವರ ಯೋಜನೆ. 3ನೇ ಅಧ್ಯಾಯ 15ನೇ ವಚನದಲ್ಲಿ ಆದಿಕಾಂಡ ಪುಸ್ತಕದ ಈ ಒಂದು ಭಾಗದಲ್ಲಿ ನಾವು ಯೇಸು ಸ್ವಾಮಿಯವರ ಬಗ್ಗೆ ಕಾಣ್ತೇವೆ. ಅದೇನಂತಂದ್ರೆ ಸ್ತ್ರೀಯ ಸಂತಾನವು ನಿನ್ನ ಹೆಂಬಡವನ್ನ ಕಚ್ಚುತ್ತದೆ ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. Genesis 3:15. ಇದು ಯಾರ ವಿಷಯವಾಗಿ ಹೇಳ್ತದೆ ಅಂತಂದ್ರೆ ಕರ್ತನಾದಂತಹ ಯೇಸು ಸ್ವಾಮಿಯವರ ಬಗ್ಗೆ ಹೇಳ್ತದೆ. ಸ್ತ್ರೀಯ ಸಂತಾನ, ಪುರುಷ ಸಂಕಲ್ಪವಿಲ್ಲದೆ ಹುಟ್ಟಿದಂತಹ ಯೇಸು ಸ್ವಾಮಿಗೆ ನಾವೇನ್ ಕರೀತೇವೆ ಅಂತಂದ್ರೆ ಸ್ತ್ರೀಯ ಸಂತಾನ. ಪವಿತ್ರಾತ್ಮನ ನೆರಳು ಯೇಸು ಮರಿಯಳ ಮೇಲೆ ಬರುವಾಗ ಜನ್ಮ ಧರಿಸಿದಂತ ಯೇಸು ಸ್ವಾಮಿ ಏನಾಗಿದ್ದಾರೆ ಅಂತಂದ್ರೆ ಸ್ತ್ರೀಯ ಸಂತಾನವಾಗಿದ್ದಾರೆ ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿಯವರು ದೇವರ ಯೋಜನೆಯಲ್ಲಿ ಕಾಲ ಪರಿಪೂರ್ಣವಾದಾಗ ಈ ಲೋಕಕ್ಕೆ ಬಂದರು ಎಂಬಂತಹ ವಿಚಾರವನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಹೀಗೆ ಕನ್ಯಾಮರಿಯಳ ಮೂಲಕವಾಗಿ ಹುಟ್ಟಿ ಬಂದಂತ ಯೇಸು ಸ್ವಾಮಿ ಇಲ್ಲಿ ಆದಿಕಾಂಡ 3:15 ನಮಗ ಹೇಗೆ ಕಂಡು ಬರ್ತಾರೆ ಎಂಬ ವಿಚಾರವನ್ನ ನಾವು ನೋಡಿದೆವು. ಅದೇ ರೀತಿಯಾಗಿ ಪ್ರವಾದಿಗಳು ಸಹ, ಕೀರ್ತನೆಗಳು ಸಹ ರಕ್ಷಕನಾದಂತಹ ಯೇಸು ಸ್ವಾಮಿಯ ಕಾರ್ಯದ ವಿಷಯವಾಗಿ ಅವು ವಿವರಿಸ್ತಾ ಹೋಗ್ತವೆ. ನೀವು ಯೆಶಾಯನ ಪ್ರವಾದನೆ 53ನೇ ಅಧ್ಯಾಯದಲ್ಲಿ ಓದುವಾಗ ಅದ್ಭುತವಾದಂತಹ ವಿವರಣೆ ಯೇಸು ಸ್ವಾಮಿಯವರ ಶ್ರಮೆ ಮತ್ತು ಮರಣದ ಬಗ್ಗೆ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾವ ರೀತಿಯಾಗಿ 4 ಸ್ವಾರ್ಥಗಳಲ್ಲಿ ಯೇಸು ಸ್ವಾಮಿಯವರು ಅನುಭವಿಸಿದಂತ ಶ್ರಮೆಯನ್ನ ಮತ್ತು ಮರಣವನ್ನ ನಾವು ನೋಡ್ತೇವಲ್ಲ, ಅದನ್ನ ಯೆಶಾಯನು ತನ್ನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯದಲ್ಲಿ ಇಷ್ಟು ಸುಂದರವಾಗಿ ಅದನ್ನ ವಿವರಿಸಿದ್ದಾನೆ, ಇಷ್ಟು ಅರ್ಥಪೂರ್ಣವಾಗಿ ಅದನ್ನು ಹೇಳಿದ್ದಾನೆ. ನೀವು ಓದ್ರಿ ಅದನ್ನ. ಯೆಶಾಯ 53 ಬಹಳ ಅದ್ಭುತವಾದಂತಹ ಒಂದು ಅಧ್ಯಾಯ. ಅಲ್ಲಿ ಯೇಸು ಸ್ವಾಮಿಯವರ ಬಗ್ಗೆ, ಅಂದ್ರೆ 700 ವರ್ಷಗಳ ಹಿಂದೆ ಯೇಸು ಸ್ವಾಮಿಯ ಶ್ರಮೆಯ ಮರಣದ ಬಗ್ಗೆ ಹೇಳಿದ್ದು ಮತ್ತು ಅವರ ಮರಣದ ಒಂದು ಉದ್ದೇಶ ಅಥವಾ ಗುರಿ ಏನಾಗಿತ್ತು ಎಂಬುದನ್ನು ಸಹ ನಾವು ಅಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ನೋಡ್ರಿ, ದೇವರ ಯೋಜನೆಗಳು ಹೇಗಿರ್ತವೆ. ಆತನು 700 ವರ್ಷಗಳ ಹಿಂದೆ ಯೇಸು ಸ್ವಾಮಿಯವರ ಬಗ್ಗೆ ಅಲ್ಲಿ ಬರೆಸಿ ಇಟ್ಟಿದ್ದನ್ನ ನಾವು ನೋಡುವಾಗ ಎಷ್ಟು ವಿಶೇಷವಾದಂತಹ ದೇವರು ನಮ್ಮ ದೇವರಾಗಿದ್ದಾನೆ. ನಮಗೋಸ್ಕರವಾಗಿ ಎಷ್ಟು ಆತನು ಯೋಚಿಸುವಂತಹ ದೇವರಾಗಿದ್ದಾನೆ, ನಮಗೋಸ್ಕರವಾಗಿ ಆತನು ಎಷ್ಟು ಯೋಜಿಸುವಂತಹ ದೇವರು ಆಗಿದ್ದಾನೆ ಎಂಬುದನ್ನು ಸಹ ಅಲ್ಲಿ ನಾವು ಕಾಣ್ತೇವೆ.
ಈ ರೀತಿಯಾಗಿ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಮಾನವನಾಗಿ ಹುಟ್ಟಿ ಬಂದದ್ದು ಮತ್ತು ಅವರ ಬಾಲ್ಯದ ವಿಷಯವಾಗಿ ಕೆಲವು 5 ವಚನಗಳನ್ನ ನಾವು ಇವತ್ತು ಹಳೆ ಒಡಂಬಡಿಕೆಯಲ್ಲಿ ನೋಡೋಣ. ಮತ್ತು ಅವು ಯಾವ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಅವು ಸಿದ್ಧವಾಗ್ತವೆ ಎಂಬುದನ್ನ, ನೆರವೇರಿಸಲ್ಪಟ್ಟಿವೆ. ಕಳೆದ ಸಾರಿ ನಾವು ನೋಡಿದೇವಲ್ಲ, ಅದರ ಹಿಂದಿನ ಸಾರಿ ಯಾವ ರೀತಿಯಾಗಿ ನೆರವೇರಿಸಲ್ಪಟ್ಟಂತಹ ವಿಷಯಗಳು. ಈ ಹೊತ್ತು ನಾವು ಅವರ ಆರಂಭದ ವಿಷಯ ಮತ್ತು ಅವರ ಬಾಲ್ಯದ ತನಕ ಬರ್ತಕ್ಕಂಥ 5 ಪ್ರವಾದನೆಗಳನ್ನ ಇವತ್ತು ಓದಿ ತಿಳ್ಕೊಂಡು ಅಭ್ಯಾಸ ಮಾಡಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ದೇವರಾತ್ಮನು ನಮಗೆ ವಿಶೇಷವಾದಂತ ಸಹಾಯವನ್ನ ಮಾಡ್ಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆ. 700 ವರ್ಷಗಳ ಹಿಂದೆಯೇ ಅವು ಬರೆಯಲ್ಪಟ್ಟರೂ ಕೂಡ ಅವು ಯಾವ ರೀತಿಯಾಗಿ ನೆರವೇರಿಸಲ್ಪಟ್ಟವು ಹೊಸ ಒಡಂಬಡಿಕೆಯಲ್ಲಿ ಎಂಬುದು ಸಹ ನಮ್ಮ ಮುಂದೆ ಇರತಕ್ಕಂತಹ ಒಂದು ವಿಷಯವಾಗಿದೆ. ದೇವರ ಟೈಮ್ ಟೇಬಲ್ ಅದು ಎಷ್ಟು ಪರಿಪೂರ್ಣವಾಗಿದೆ. ಪರ್ಫೆಕ್ಟ್ ಟೈಮ್ ಟೇಬಲ್. ಗಾಡ್ಸ್ ಟೈಮ್ ಟೇಬಲ್ ಈಸ್ ಪರ್ಫೆಕ್ಟ್. ಅದು ಎಷ್ಟು ನಿಖರವಾಗಿದೆ, ಅಕ್ಯುರೇಟ್, ಎಷ್ಟು ಪ್ರಿಸೈಸ್ ಎಂಬುದನ್ನ ನಾವು ಈ ಭಾಗಗಳನ್ನ ಓದುವಾಗ ಕಂಡುಕೊಳ್ತೇವೆ. ಅಂದ್ರೆ ದೇವರು ಹೆಂಗ್ ಬರ್ತಾನೆ ಹಂಗ ಮಾಡ್ತಾ ಹೋಗುದಿಲ್ಲ, ಆದ್ರೆ ಆತನ ವೇಳಾಪತ್ರಿಕೆ ಎಷ್ಟು ಪರಿಪೂರ್ಣವಾಗಿದೆ, ಆ ಟೈಮ್ದಲ್ಲಿ ಆ ಕೆಲಸ ಆಗ್ತದೆ ಎಂಬಂತ ವಿಷಯವನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಯೆಶಾಯನ 5 ನೆನಪು ಬಿಟ್ಟುಕೊಡ್ರಿ, 5 ವರ್ಸಸ್ ಆರ್ 5 ಪ್ರಾಫೆಸೀಸ್, 5 ಪ್ರವಾದನೆಗಳು ನಮ್ಮ ಮುಂದೆ ಹಳೆ ಒಡಂಬಡಿಕೆಯಲ್ಲಿ ಇವೆ. ಅವು ಹೊಸ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ದೇವರ ವಾಕ್ಯದಲ್ಲಿ, ಯೇಸು ಸ್ವಾಮಿಯ ಜೀವನದಲ್ಲಿ ಯಾವ ರೀತಿಯಾಗಿ ನೆರವೇರಿಸಲ್ಪಟ್ಟಿವೆ ಅಥವಾ ಸಿದ್ಧಪಡಿಸಲ್ಪಟ್ಟಿವೆ ಎಂಬುದನ್ನ ಅಪ್ರೂವ್ಡ್ ಆರ್ ವೆರಿಫೈಡ್ ಎಂಬುದನ್ನ ನಾವು ಇವತ್ತು ಕಂಡುಕೊಳ್ಳೋಣ. ಯೆಶಾಯನ ಪ್ರವಾದನೆ 7ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಸಹ ನಾವು ಈಗಾಗಲೇ ಸಹೋದರಿ ಓದಿದ್ದು ನಮ್ಗೆ ಕಂಡು ಬರ್ತದೆ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡಿಯುವಳು, ಅವನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡಬೇಕು ಎಂಬುದಾಗಿ ಮೊದಲನೆಯ ಒಂದು ಪ್ರವಾದನೆ ನಮಗ ಯೆಶಾಯನ ಪ್ರವಾದನೆ 7ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಅದನ್ನ ಓದಿದ್ದೇವೆ ಈಗಾಗಲೇ. ಅದರ ಅದು ಸಿದ್ಧವಾಗಿದ್ದು ಸಹ ಎಲ್ಲಿದೆ ಅಂತ ಹೇಳಿ ಮತ್ತಾಯನ ಸುವಾರ್ತೆ, ಫಸ್ಟ್ ಗಾಸ್ಪಲ್, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ ನೀವು ನೇರವಾಗಿ ಓದಿದ್ರೆ, ನಾ ಹೆಚ್ಚು ಓದ್ಲಿಕ್ಕೆ ಸಮಯ ಇಲ್ಲದ ಕಾರಣ ನೇರವಾಗಿ ಹೋಗ್ತಾ ಇದ್ದೇನೆ. 23ನೇ ವಚನಕ್ಕೆ ಬಂದ್ಬಿಡ್ರಿ ನೀವು. 1ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 23ನೇ ವಚನಕ್ಕೆ ನೀವು ಬಂದ್ರೆ ಅಲ್ಲಿ ನಿಮ್ಗ ಅದು ತಿಳಿತದ ನೋಡ್ರಿ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡಿಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದೇ ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ 700 ವರ್ಷಗಳ ಹಿಂದೆ ಅದು ಹೇಳಲ್ಪಟ್ಟಿದೆ. ಆದರೆ ಈ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ಅದು ಯೋಸೇಫನಿಗೆ ಹೇಳಲ್ಪಟ್ಟು ಮುಂದೆ ಅದು ನೆರವೇರಿಸಲ್ಪಟ್ಟಿದೆ ಮುಂದಿನ ವಚನಗಳಲ್ಲಿ ಎಂಬುದು ನಮಗ ತಿಳಿದು ಬರ್ತದೆ. ನೋಡ್ರಿ ಏನಾಗ್ತದೆ ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನ ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನ ಸೇರಿಸಿಕೊಂಡನು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಆಮೇಲೆ ಮಗುವಿಗೆ ಯೇಸು ಎಂದು ಹೆಸರಿಟ್ಟನು ಎಂಬುದಾಗಿಯೂ ಸಹ ಅಲ್ಲಿ ಹೇಳಲಾಗಿದೆ. ಎಷ್ಟು ಅದ್ಭುತವಾದಂತಹ ನೆರವೇರಿಕೆ ಇಲ್ಲಿ ನಮಗ ಕಾಣ್ತದೆ. ಅವರು ಯೆಶಾಯನು ಹೇಳ್ದ, ಮತ್ತಾಯನ ಸುವಾರ್ತೆಯಲ್ಲಿ ಅದು ನೆರವೇರಿತು ಎಂಬುದಾಗಿ ನಾವು ಮೊದಲೇ ಒಂದು ಅಂಶವನ್ನ ಈ ಪ್ರವಾದನೆ ನೆರವೇರಿಸಲ್ಪಟ್ಟದ್ರಲ್ಲಿ ನಾವು ಕಾಣ್ತೇವೆ. 2ನೇ ಒಂದು ವಿಚಾರದ ಕಡೆಗೆ ಹೋಗೋಣ. ಸಮಯದ ಅಭಾವದಿಂದ ಹೆಚ್ಚು ವಿವರಿಸುವುದಿಲ್ಲ, ಆದ್ರೆ ನೀವು ಅದನ್ನು ಸ್ವಲ್ಪ ಧ್ಯಾನ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಾದಂತ ಬೆಳಕು ನಿಮಗೆ ಖಂಡಿತವಾಗಿ ದೇವರಾತ್ಮನು ಸಹಾಯ ಮಾಡ್ತಾನೆ, ಅದರಲ್ಲಿ ಯಾವ ಸಂಶಯನೇ ಇಲ್ಲ. 9ನೇ ಅಧ್ಯಾಯ 16ನೇ ವಚನದ ಕಡೆಗೆ ನಾವು ಬರೋಣ. ಈಗ ಅದೇ ಪ್ರವಾದನೆಯ ಗ್ರಂಥ, ಒಂದು ಅಧ್ಯಾಯ ಬಿಟ್ಟು ಮುಂದೆ ಬರ್ರಿ. 8 ಬಿಟ್ಟು 9ನೇಕ್ಕೆ ಬರುವಾಗ ಇವೆಲ್ಲ ನಮ್ಗೆ ಗೊತ್ತಿದ್ದಂತ ಮಾತುಗಳು, ಆದ್ರೂ ಕೂಡ ಅವು ಯಾವ ರೀತಿಯಾಗಿ ನೆರವೇಲ್ಪಟ್ಟವೆ ಎಂಬುದನ್ನು ಸಹ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಆದ ಕಾರಣ ನಾನು ಇವತ್ತು ಅದರ ಅಭ್ಯಾಸ ನಿಮ್ ಮುಂದೆ ಇಟ್ಟಿದ್ದೇನೆ. ನಾವು ರೂಢಿಯಾಗಿ ಸಂಪ್ರದಾಯವಾಗಿ ಮಾಡೋದು ಬೇಡ, ಆದ್ರೆ ದೇವರ ವಾಕ್ಯದಲ್ಲಿ ಅದರ ಅರ್ಥ ಎಷ್ಟಿದೆ ಎಂಬುದನ್ನ ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ.
ಅರ್ಥ ಮಾಡಿಕೊಳ್ಬೇಕಾದದ್ದು ಅವಶ್ಯ. ಅದನ್ನ ನಾವು ಇತರಿಗೆ ತಿಳಿಸ್ಬೇಕಾದದ್ದು ಬಹಳ ಅವಶ್ಯ. ಯಾಕಂದ್ರೆ ಈ ದಿವಸಗಳಲ್ಲಿ ಈ ಒಂದು ಈ ಈ ಒಂದು ಸಮಯ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಾವು ವಿಶೇಷವಾಗಿ ನೋಡುವಂಥದ್ದು ಅಂತಂದ್ರೆ ಇದೊಂದು ಜಸ್ಟ್ ಒಂದು ಸಾಂಪ್ರದಾಯಿಕವಾಗಿ ಆಚರಿಸಲ್ಪಡ್ತಿರ್ತದೆ. ಆದ್ರೆ ನಿಮಗೆ ಈ ವಿಷಯಗಳು ಗೊತ್ತಾಗಿದ್ರೆ ಅವುಗಳನ್ನ ನೀವು ತಿಳಿಸಬಹುದು ಇತರರಿಗೆ. ಯು ಕ್ಯಾನ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಟ್ರೂ ವೈ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕೇಮ್ ಟು ದಿಸ್ ವರ್ಲ್ಡ್. ಈ ಲೋಕಕ್ಕೆ ಯೇಸು ಸ್ವಾಮಿ ಯಾಕೆ ಬಂದ್ರು ಎಂಬಂತಹ ವಿಷಯವನ್ನ ನೀವು ಇತರರಿಗೆ ಸುಲಭವಾಗಿ ಸರಳವಾಗಿ ವಿವರಿಸುವಾಗ ಅವರನ್ನ ನೀವು ರಕ್ಷಣೆಯ ಮಾರ್ಗಕ್ಕೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಗುರಿಯನ್ನ ನಾವು ಇಟ್ಕೊಂಡಿರೋಣ. ಈ ಒಂದು ಉದ್ದೇಶದಿಂದ ನಾವು ನಮ್ಮ ಜೀವನವನ್ನ ನಾವು ಜೀವಿಸೋಣ. ಈಗ 9ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ರಿ, ಯೇಸು ಸ್ವಾಮಿ ವಿಷಯವಾಗಿ ಒಂದು ಹೇಳಲ್ಪಟ್ಟಿದೆ ಏನಂತೇಳಿ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ಇದು 700 ವರ್ಷಗಳ ಹಿಂದೆ ಮಾತಾಡ್ತಾ ಇದ್ದಾನೆ ಯೆಶಾಯನು. ಅಲ್ಲಿ ಆತನ ಬಗ್ಗೆ ಯೇಸು ಸ್ವಾಮಿಯವರ ಬಗ್ಗೆ ಏನ್ ಹೇಳ್ತಾನೆ ಅಂತಂದ್ರೆ, ವರದ ಮಗನು ನಮಗೆ ದೊರೆತನು, ಅಂದ್ರೆ ಹೀಸ್ ಎ ಗಿಫ್ಟ್, ವರ ನಮಗೆ ಸಿಕ್ಕಿದೆ ಅಂತ ಹೇಳ್ತಾನೆ. ಆಮೇಲೆ ಆತನ ವಿಷಯವಾಗಿ 5 ಸಂಗತಿಗಳನ್ನ ಇಲ್ಲಿ ಆತನು ಬರೀತಾನೆ. ಮೊದಲನೇದಾಗಿ ಅದ್ಭುತ ಸ್ವರೂಪನು, ಮೊದಲನೇದು. ಎರಡನೇದಾಗಿ ಆಲೋಚನಾಕರ್ತನು. ಮೂರನೇದಾಗಿ ಪರಾಕ್ರಮಿಯಾದ ದೇವರು. ನಾಲ್ಕನೇದಾಗಿ ಸಮಾಧಾನದ ಪ್ರಭು, ನಿತ್ಯನಾದ ತಂದೆ. ನಾಲ್ಕನೇದಾತು. ಐದನೇದು ಯಾವುದಂತಂದ್ರೆ ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ಎಂಬುದಾಗಿ ಇಲ್ಲಿ ಹೇಳ್ತದೆ. ನೋಡ್ರಿ, ಯೇಸು ಸ್ವಾಮಿಯವರ ಬಗ್ಗೆ ಹೇಳಲ್ಪಟ್ಟಂತಹ ಈ 5 ಅಂಶಗಳು ಅಥವಾ 5 ಗುಣಲಕ್ಷಣಗಳು, 5 ವಿವರಣೆಗಳು ಎಷ್ಟು ಅವು ಯೇಸು ಸ್ವಾಮಿಯ ಜೀವನದಲ್ಲಿ ನಮಗ ಕಂಡು ಬರ್ತವೆ ಎಂಬುದನ್ನ ನಾವು ಹೊಸ ಒಡಂಬಡಿಕೆಗೆ ಹೋಗಿ ಅವುಗಳನ್ನ ವೆರಿಫೈ ಮಾಡೋಣ. ಈಗ ಇಷ್ಟು ನೆನ್ಪಿಟ್ಕೊಂಡ್ರಿ, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ 5 ಗುಣಲಕ್ಷಣಗಳನ್ನ ಯೆಶಾಯನು, ವರದ ಮಗನು, ಒಂದು ಮಗು ನಮಗಾಗಿ ಹುಟ್ಟಿದೆ, ಆತನ ಯಾರಂತಂದ್ರೆ ವರದ ಮಗನು ಎಂಬುದಾಗಿ ಆತನ ಹೇಳ್ತಾನೆ. ಅವನ ಮುಖಾಂತರ ದಾವೀದನ ವಂಶದ ಆಡಳಿತವು ಅಭಿವೃದ್ಧಿ ಆಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು ಎಂಬುದಾಗಿಯೂ ಸಹ ಸ್ವಲ್ಪ ವಿವರಣೆ ಇಲ್ಲಿ ಇದೆ. ಹೋದ್ರಿ, ಬಹಳ ಸುಂದರವಾದಂತಹ ವಿವರಣೆ ಇಲ್ಲಿ ನಮಗ ಸಿಗ್ತದೆ. ಆಗ್ಲಿ, ನಾವು ಹೊಸ ಒಡಂಬಡಿಕೆಗೆ ಬರೋಣ. ಯಾಕಂದ್ರೆ ಇವುಗಳ ವಿವರಣೆಯನ್ನು ಸ್ವಲ್ಪ ನಾವು ನೋಡ್ಬೇಕಾಗಿದೆ. ಯಾವ ರೀತಿಯಾಗಿ ಇವು ನೆರವೇರಿಸಲ್ಪಟ್ಟವು ಎಂಬುದು ನಾವು ತಿಳ್ಕೊಳ್ಬೇಕಾಗಿದೆ. ಇದು ನಮಗ ಕೊಲೊಸ್ಸೆಯವರಿಗೆ ಬರೆದ ಪತ್ರ. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಕೊಲೊಸ್ಸೆಯವರಿಗೆ ಬರೆದ ಪತ್ರದ ಕಡೆಗೆ ಹೋಗೋಣ. 1ನೇ ಅಧ್ಯಾಯ, ಅಲ್ಲಿ ಬರ್ತಕ್ಕಂಥ ಕೆಲವು ವಚನಗಳನ್ನ ನಾವು ನೋಡಿದ್ರೆ ಯಾವ ರೀತಿಯಾಗಿ ಈ 5 ವಿಷಯಗಳು, ಯೇಸು ಸ್ವಾಮಿಗೆ ಬರೆದಂತಹ ವಿಷಯಗಳು ನೆರವೇರಲ್ಪಟ್ಟವು ಎಂಬುದು ನಮಗ ತಿಳಿದು ಬರ್ತದೆ. ಕೊಲೊಸ್ಸೆ 1ನೇ ಅಧ್ಯಾಯ 3ನೇ ಅಲ್ಲಿ ಬರ್ತಕ್ಕಂಥ ಕೆಲವು ವಿಷಯ 1ರಿಂದ 3 ಅಲ್ಲಿ ಹೇಳಲಾಗಿದೆ. ಅಂತ ಏನ್ ಹೇಳ್ತಾನೆ ನೋಡ್ರಿ, ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಸಹೋದರನಾದ ತಿಮೋಥಿಯನು ಕೊಲೊಸ್ಸೆಯಲ್ಲಿ ದೇವಜನರಿಗೆ ಕ್ರಿಸ್ತನಲ್ಲಿರುವ ನಂಬಿಕಸ್ಥರಾದ ಸೌರಿಬ್ಬರು ನಮ್ಮ ತಂದೆಯಾದ ದೇವರ ನಿಮ್ ಕೃಪೆ ಶಾಂತಿಯಾಗಲಿ. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವಜನರ ಮೇಲೆ ಇಟ್ಟಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ಕೇಳಿ ನಾವು ದೇವರ ಪರಲೋಕದಲ್ಲಿ ನಿಮ್ಗೋಸ್ಕರ ಸಿದ್ಧವಾಗಿರೋ ಮಹಾಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನಿಸುವಾಗ ನಿಮ್ಮ ವಿಷಯವಾಗಿ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ಸ್ತೋತ್ರ ಹೇಳುತ್ತೇವೆ ಎಂಬುದಾಗಿ ಇಲ್ಲಿ ಆತನು ಹೇಳುವಂತವನಾಗಿದ್ದ. ಯೇಸು ಸ್ವಾಮಿಯವರ ವಿಷಯವಾಗಿ ಹೇಳ್ತಾನೆ ಆತನು. ಆತನಲ್ಲಿ ನೀವೇನಾಗಿದ್ದೀರಿ ಅಂತಂದ್ರೆ ನೆಲೆಗೊಂಡಿದ್ದೀರಿ ಎಂಬುದಾಗಿಯೂ ಸಹ ಇಲ್ಲಿ ಆತನು ಹೇಳ್ತಾನೆ. ಮುಂದೆ ನೀವು 8-9 ವಚನಗಳಿಗೆ ಬರುವಾಗ ಇಲ್ಲಿ ಯೇಸು ಸ್ವಾಮಿಯ ವಿವರಣೆಯನ್ನು ಆತನು ಕೊಡ್ತಾನೆ ನೋಡ್ರಿ. ಏನಂತೇಳಿ, ಕರ್ತನ ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮ್ಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ಸಕಲ ಆತ್ಮೀಯ ವರಗಳನ್ನು ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಆತನ ಸಂತೋಷ ಪಡಿಸುವವರಾಗಿರಬೇಕು ಎಂಬುದಾಗಿ ಆತನು ಅಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರದಲ್ಲಿ ಆತನು ಅವ್ರ ಬಗ್ಗೆ ಹೇಳ್ತಾನೆ. ಇನ್ನೊಂದು ವಚನ ನಾವು ನೋಡೋಣ.
9ರಿಂದ 10 ವಚನಗಳಲ್ಲಿ ನಾವು ಅದನ್ನ ಬಗ್ಗೆ ನೋಡಿದ್ದೇವೆ. ಆಮೇಲೆ 16ನಿಂದ ಮುಂದೆ ಬರ್ತಕ್ಕಂತ ವಚನಗಳಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾನೆ ನೋಡ್ರಿ, ಭೂಪರಲೋಕದಲ್ಲಿರುವ ದೃಶ್ಯಾದೃಶ್ಯವಾದವುಗಳಲ್ಲೂ ಸಿಂಹಾಸನಗಳಾಗ್ಲಿ, ಪ್ರಭುತ್ವಗಳಾಗ್ಲಿ, ದೊರೆತನಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಎಂಬುದಾಗಿ. ಆತನು ಸೃಷ್ಟಿಕರ್ತನಾದಂತಹ ದೇವರು ಎಂಬುದಾಗಿ ನಮಗ ಇಲ್ಲಿ ತಿಳಿದು ಬರ್ತದೆ. ಆತನ ಅದ್ಭುತ ಸ್ವರೂಪನು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ನೋಡ್ರಿ ಏನಂತ ಹೇಳಿ, ಸರ್ವ ವಿಷಯಗಳು ಸರ್ವವೂ ಆತನಲ್ಲಿ, ಆತನ ಮುಖಾಂತರವಾಗಿ ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟವು. ಆತನು ಎಲ್ಲಕ್ಕೂ ಮೊದಲಿದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಅದ್ಭುತ ಸ್ವರೂಪನಾಗಿದ್ದಾನೆ ಯೇಸು ಸ್ವಾಮಿ ಎಂಬುದು ಇಲ್ಲಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಆತನ ವಿಷಯವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಇವೆ. ಆದರೆ ಈ ಒಂದು ವಚನವನ್ನ ನಾನು ಇವತ್ತು ನಿಮ್ಮ ಮುಂದೆ ಇಟ್ಟು ಅದರ ಅದು ಯಾವ ರೀತಿಯಾಗಿ ನೆರವೇರಿಸಲ್ಪಟ್ಟಿತ್ತು ಎಂಬುದಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇನ್ನೂ ಅನೇಕ ವಚನಗಳಿವೆ, ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗ ಅದರಿಂದ ನೀವು ಕಂಡುಕೊಳ್ಬಹುದು. ಈ ರೀತಿ ಕಂಡ್ಕೊಳ್ತೀರಿ ಖಂಡಿತವಾಗಿ. ಆದ ಕಾರಣ ಪ್ರಯತ್ನ ಮಾಡ್ರಿ. ಮತ್ತು ಇಲ್ಲಿ ನಾವು ಒಂದು ವಿಷಯ ತಿಳ್ಕೊಂಡಿರೋಣ, ಏನಂತಂದ್ರೆ ಯೇಸು ಸ್ವಾಮಿ ಏನಾಗಿದ್ದಾನಂತಂದ್ರೆ ಆತನಿಗೋಸ್ಕರವಾಗಿ ಸಕಲವು ಸೃಷ್ಟಿ ಆಯಿತು ಮತ್ತು ಆತನೇ ಏನಾಗಿದ್ದಾನೆ, ಆತನ ಸಮಸ್ತಕ್ಕೂ ಆಧಾರಭೂತನಾಗಿದ್ದಾನೆ. ಸಭೆ ಎಂಬ ದೇಹಕ್ಕೆ ಆತನೇ ಶಿರಸ್ಸಾಗಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಅದ್ಭುತ ಸ್ವರೂಪನಾದಂತಹ ಯೇಸು ಸ್ವಾಮಿಯ ವಿಷಯವಾಗಿ ಯೆಶಾಯನು ಹೇಳಿದಂತ ಮಾತು ನೆರವೇರಿಸಲ್ಪಟ್ಟದ್ದು ನಮಗೆ ಕಂಡು ಬರ್ತದೆ. ಅದೇ ರೀತಿಯಾಗಿ ನೀವು 9 ಮತ್ತು 10 ವಚನಗಳಲ್ಲಿ ಅದೇ ಪತ್ರದಲ್ಲಿ ನೋಡುವಾಗ ಆತನೇನಾಗಿದ್ದಾನಂತಂದ್ರೆ ಆಲೋಚನಾಕರ್ತನು ಆಗಿದ್ದಾನೆ. ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಸಹ ಆಗಿದ್ದು ನಮಗ ಅಲ್ಲಿ ಹೇಳಲಾಗಿದೆ ಕೊಲೊಸ್ಸೆಯವರಿಗೆ ಬರೆದ ಪತ್ರದಲ್ಲಿ. ಮುಂದೆ ನಾವು ಯೋಹಾನ ಸುವಾರ್ತೆಗೆ ನಾವು ಬರುವಾಗ ಅಲ್ಲಿ ಇನ್ನೊಂದು ವಿಷಯ ಆತನ ಬಗ್ಗೆ ಹೇಳಲಾಗಿದೆ. 1ನೇ ಅಧ್ಯಾಯ 1ರಿಂದ 3 ವಚನಗಳನ್ನ ನಾವು ನೋಡಿದ್ರೆ ಅಲ್ಲಿ ಆತನು ಯಾವ ರೀತಿಯಾಗಿ ನಿತ್ಯನಾದಂತ ಪರಾಕ್ರಮಿಯಾದಂತಹ ದೇವರಾಗಿದ್ದಾನೆ ಎಂಬ ವಿಚಾರವನ್ನ ಅಲ್ಲಿ ಯೋಹಾನನು ನಮ್ಮ ಮುಂದೆ ಇಡ್ತಾನೆ. ನೋಡ್ರಿ, ಆದಿಯಲ್ಲಿ ಆ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಮತ್ತು ಆ ವಾಕ್ಯ ಎಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಲ್ಲಿದೆ ಒಂದು ಉಂಟಾಗಲಿಲ್ಲ. ಆತನಲ್ಲಿ ಜೀವಿತ್ತು, ಆ ಜೀವ ಮನುಷ್ಯ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ ಹೇಳಿದಂತಹ ಮಾತು ನಮಗೆ ಪರಾಕ್ರಮಿಯಾದಂತಹ ದೇವರು ಎಷ್ಟು ಅದ್ಭುತನಾಗಿದ್ದಾನೆ ಎಂಬಂತಹ ವಿಚಾರವನ್ನ ನಾವು ಇಲ್ಲಿ ಕಾಣ್ತೇವೆ. ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ, 14ನೇ ವಚನ, ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕಂತ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಯೋಹಾನನು ಸುಂದರವಾದ ರೀತಿಯಲ್ಲಿ ಆತನು ವರ್ಣಿಸ್ತಾ ಹೋಗ್ತಾನೆ. ಪರಾಕ್ರಮಿಯಾದಂತಹ ದೇವರು ನಮ್ಮ ಯೇಸು ಸ್ವಾಮಿ ಎಂಬುದಾಗಿ ಆತನು ಹೇಳ್ತಾನೆ. ನಿತ್ಯನಾದಂತಹ ತಂದೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಲೂಕನ ಸುವಾರ್ತೆಗೆ ನಾವು ಬರುವಾಗ ಮತ್ತೊಂದು ವಿಷಯ ನಾವು ಅಲ್ಲಿ ಓದ್ತೇವೆ. 1ನೇ ಅಧ್ಯಾಯ ಲೂಕನ ಸುವಾರ್ತೆ ಅಲ್ಲಿ ಬರ್ತಕ್ಕಂಥ 32ರಿಂದ 35 ವಚನಗಳನ್ನ ನಾವು ನೋಡಿದರೆ ಅಲ್ಲಿ ಆತನ ವಿಷಯವಾಗಿ ಸಮಾಧಾನದ ಪ್ರಭು ಎಂಬಂತ ವಿವರಣೆಯೂ ಸಹ ಅಲ್ಲಿ ಹೇಳಲಾಗಿದೆ. 35 ಮತ್ತು 36 ವಚನಗಳನ್ನ ನಾವು ನೋಡೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯ. ಇನ್ನು ಆತನೇನಾಗಿದ್ದಾನಂತಂದ್ರೆ ಸದಾಕಾಲವನ್ನು ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ಇಲ್ಲಿ ಆತನ ಬಗ್ಗೆ ಹೇಳಲಾಗಿದೆ. ಆತನು ಏನಾಗಿದ್ದಾನಂತಂದ್ರೆ ಸಮಾಧಾನ ದಿಂದ ಆಳುವಂಥ, ದಾವೀದನ ಸಿಂಹಾಸನವನ್ನು ಆಳುವಂಥ ದೇವರಾಗಿದ್ದಾನೆ ಎಂಬುದಾಗಿ ಮೇಲಿನ ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ವಿವರಣೆಯನ್ನ ನೋಡ್ತೀವಿ. ಈ ರೀತಿಯಾಗಿ ಯೆಶಾಯನ ಪ್ರವಾದನೆಯಲ್ಲಿ ಹೇಳಲ್ಪಟ್ಟಂತಹ ಈ 5 ಅಂಶಗಳ ಹೆಸರುಗಳು ಅಥವಾ ಗುಣಲಕ್ಷಣಗಳು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಅವು ನೆರವೇರಿಸಲ್ಪಟ್ಟವು ಎಂಬ ವಿಚಾರವನ್ನ ದೇವರು ನಮಗೆ ಈ ಕೆಲವು ವಚನಗಳ ಮೂಲಕವಾಗಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಇನ್ನೊಂದು ವಿಚಾರವನ್ನ ನಾವು 3ನೇ ವಿಚಾರದ ಕಡೆಗೆ ನಾವು ಬರೋಣ. ಅದು ನಮಗೆ ಯೆಶಾಯನ ಪ್ರವಾದನೆ 49ನೇ ಅಧ್ಯಾಯದಲ್ಲಿ ಬರ್ತದೆ. ಯೆಶಾಯನ ಪ್ರವಾದನೆ 49ನೇ ಅಧ್ಯಾಯ 1ನೇ ವಚನ. ದ್ವೀಪ ನಿವಾಸಿಗಳೇ, ನನ್ನ ಕಡೆಗೆ ಕಿವಿಗೊಡ್ರಿ,
ದೂರದ ಜನಾಂಗಗಳೇ ಆಲಿಸಿರಿ, ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು, ತಾಯಿಯ ಉದರದಲ್ಲಿದ್ದಂದಿನಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯ ವಿಷಯವಾಗಿ ದೇವರು ಏನು ಹೇಳಿದನು ಎಂಬಂತಹ ಒಂದು ವಿಷಯವನ್ನ ಅಲ್ಲಿ ಯೆಶಾಯನು ಬರೆದಿದ್ದಾನೆ. ಏನಂತ ಹೇಳಿ, ಯೆಹೋವನು ನಾನು ಗರ್ಭದಲ್ಲಿದ್ದಾಗಲೇ ನನ್ನನ್ನು ಕರೆದನು, ತಾಯಿಯ ಉದರದಲ್ಲಿದ್ದಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿಯ ವಿಷಯವಾಗಿ ಇಲ್ಲಿ ಯೆಶಾಯನು ಬರೆದದ್ದು ನಮಗ ಕಂಡು ಬರ್ತದೆ. ಅದರ ಒಂದು ನೆರವೇರಿಕೆ ನಮಗ ಅದೇ ಲೂಕನ ಸುವಾರ್ತೆ 31ನೇ ವಚನದಲ್ಲಿ, ನಾವು 1ನೇ ಅಧ್ಯಾಯ 31ನೇ ವಚನದಲ್ಲಿ ಬರುವಾಗ, ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಆತನು ಮಹಾಪುರುಷನಾಗಿ ಪರಾತ್ಮನ ಕುಮಾರನೆನಿಸಿಕೊಳ್ಳುವನು ಎಂಬುದಾಗಿ ಇಲ್ಲಿ ನಮಗ ಲೂಕನು ತನ್ನ 1ನೇ ಅಧ್ಯಾಯದ 31ನೇ ವಚನದಲ್ಲಿ ಈ ಒಂದು ಯೆಶಾಯನು ಬರೆದಂತಹ ಮಾತಿನ ನೆರವೇರಿಕೆ ಯಾವ ರೀತಿಯಾಗಿ ಆಯ್ತು ಎಂಬುದನ್ನ ನಮಗೆ ತೋರಿಸಿಕೊಟ್ಟಿದ್ದಾನೆ. ಲೂಕ 1:31 ಅದರ ಬಗ್ಗೆ ನಾವು ಸ್ಪಷ್ಟವಾಗಿ ಓದ್ತೇವೆ. ಗರ್ಭದಲ್ಲಿದ್ದಾಗಲೇ ದೇವರು ಕರೆದದ್ದನ್ನು ನಾವು ಇಲ್ಲಿ ಭಾಗದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಅದೇ ರೀತಿಯಾಗಿ ಮೀಕನ ಪ್ರವಾದನೆಯ ಕಡೆಗೆ ನಾವು ಬರೋಣ. 4ನೇ ಒಂದು ಪ್ರವಾದನೆ ಏನಿತ್ತು ಅಂತ ಹೇಳಿ, ಮೀಕ 5:2 ಯೇಸು ಸ್ವಾಮಿಯವರ ವಿಷಯವಾಗಿ ನಮಗ ಮತ್ತೊಂದು ವಿಷಯ ಹೇಳಲ್ಪಟ್ಟದ್ದು ನಮಗ ಕಂಡು ಬರ್ತದೆ. ಅದು ಮೀಕನ ಪ್ರವಾದನೆಯಲ್ಲಿ ಬರ್ತಕ್ಕಂಥ ಒಂದು ವಚನ 5:2 ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ. ಮೀಕನು ಯೇಸು ಸ್ವಾಮಿಯವರ ಬಗ್ಗೆ ಆತನು ಹೇಳುವಂತ ಒಂದು 5ನೇ ಅಧ್ಯಾಯ 2ನೇ ವಚನ. ಎಫ್ರಾತದ ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದ್ದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರ ಬಗ್ಗೆ ಮೀಕನು ಅದ್ಭುತವಾದ ರೀತಿಯಲ್ಲಿ ಪ್ರವಾದಿಸಿದ್ದಾನೆ. ಇಸ್ರಾಯೇಲನ್ನು ಆಳತಕ್ಕವನು, ಎಫ್ರಾತದ ಬೆತ್ಲೆಹೇಮೆ ಅಂದ್ರೆ ಯೇಸು ಸ್ವಾಮಿ ಬೆತ್ಲೆಹೇಮ್ನಲ್ಲಿ ಹುಟ್ಟಿ ಬಂದ್ರು. ಅಲ್ಲಿಂದ ಆತನು ಶುರು ಮಾಡಿ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಸಹ ಇಸ್ರಾಯೇಲರನ್ನ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಳುವನು ಎಂಬುದಾಗಿ ಯೇಸು ಸ್ವಾಮಿಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಮತ್ತು ಅದು ಯಾವ ರೀತಿಯಾಗಿ ನಮಗ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಅದು ನೆರವೇರಲ್ಪಟ್ಟದ್ದು ಸಹ ನಮಗ ಕಂಡು ಬರ್ತದೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 2-8 ವಚನಗಳನ್ನ ನೀವು ಓದುವಾಗ ಅಲ್ಲಿ ಕಾಣ್ತೀರಿ. ಎಲ್ಲ ವಚನಗಳನ್ನ ಓದೋದು ಬೇಡ, ಸಮಯದ ಅಭಾವದಿಂದ. ಇಲ್ಲಿ 5ನೇ ವಚನಕ್ಕೆ ನಾವು ನೇರವಾಗಿ ಬರೋಣ. ನೀವು ಓದ್ರಿ ಮನೆಯೊಳಗೆ, ನಿಮ್ಗ ಅದರ ಪೂರ್ಣ ವಿವರಣೆ ಸಿಗ್ತದೆ. 2-8 ವಚನಗಳನ್ನ ನಾವು ಈಗ 5ನೇ ವಚನ ನೋಡೋಣ. ಅಲ್ಲಿ ಏನ್ ಹೇಳ್ತಾನೆ, ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕಂದ್ರೆ ಯಹೂದದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿಯು ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜಾದ ಇಸ್ರಾಯೇಲನು ಆಳತಕ್ಕವನು ಎಂಬುದಾಗಿ ಪ್ರವಾದಿಸಲ್ಪಟ್ಟ ಮೀಕನ ಪ್ರವಾದನೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆದಂತಹ ಮಾತು ಯೇಸು ಸ್ವಾಮಿಯವರ ಬಗ್ಗೆ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಮಗ ಕಂಡು ಬರ್ತದೆ. ನೋಡ್ರಿ, ದೇವರ ವಾಕ್ಯ ಎಷ್ಟು ನಿಖರವಾಗಿದೆ, ಸ್ಪಷ್ಟವಾಗಿದೆ ಎಂಬಂತಹ ವಿಚಾರಗಳನ್ನ ನಾವು 4ನೇ ಪ್ರವಾದನೆಯಲ್ಲಿ ನಾವು ಸ್ಪಷ್ಟವಾಗಿ ನಾವು ಇಲ್ಲಿ ಕಾಣ್ತೇವೆ. ಆಮೇಲೆ ಇನ್ನೊಂದು 5ನೇ ಒಂದು ಪ್ರವಾದನೆಯನ್ನ ನಾವು ಹೋಶೇಯನ ಗ್ರಂಥ, ಹೋಶೇಯ ಪ್ರವಾದಿ 11ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ ಯೇಸು ಸ್ವಾಮಿಯ ಜನನದ ಬಗ್ಗೆ ಮತ್ತು ಬಾಲ್ಯದ ಬಗ್ಗೆ. 11ನೇ ಅಧ್ಯಾಯ 1ನೇ ವಚನ, ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿಯನ್ನಿಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದ ಹಾಗೆಲ್ಲ ನನ್ನ ಜನರು ದೂರ ದೂರ ಹೋಗುತ್ತಲೇ ಬಂದರು ಎಂಬುದಾಗಿ ಯೇಸು ಸ್ವಾಮಿಯ ವಿಷಯವಾಗಿ ಹೇಳ್ತಾನೆ. ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದನು ಎಂಬುದಾಗಿ.
ನಮಗನಿಸ್ಬಹುದು ಇದೇನ್ರಿ ಇದರಲ್ಲಿ ಯೇಸು ಸ್ವಾಮಿಯನ್ನ ಐಗುಪ್ತ ದೇಶದಿಂದ ಎಲ್ಲಿ ಕರೆದ್ರು ಎಂಬಂತಹ ವಿಚಾರ ನಮಗ ಇರಬಹುದು. ಆದ್ರೆ ಅದಕ್ಕೂ ಸಹ ಉತ್ತರ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 15 ವಚನಗಳಲ್ಲಿ ಈ ಮಾತು ಅದು ನೆರವೇರಿಸಲ್ಪಟ್ಟದ್ದು ನಮಗೆ ಕಂಡು ಬರ್ತದೆ. ಮತ್ತಾಯ 2:13ರಿಂದ 15. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಂಡು ಬಂದು ಗಲಿಲಾಯದ ಯೋರ್ದನ್ ಹೊಳೆಗೆ ಹೋದನು. ಸಾರಿ, ನಾವು 2ನೇ ಅಧ್ಯಾಯ 3ನೇ ಅಧ್ಯಾಯ ನೋಡಾಕ್ತೇನೆ. 2ನೇ ಅಧ್ಯಾಯ 13ರಿಂದ 15. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು ಎಂಬುದಾಗಿ ಹೇಳ್ತಾನೆ. ಆಮೇಲೆ ಮುಂದೆ ನಾವು 19ನೇ ವಚನಕ್ಕೆ ಬರುವಾಗ, ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತ ಯೋಸೇಫನಿಗೆ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಮೊದ್ಲಿಗೆ ಐಗುಪ್ತ ದೇಶಕ್ಕೆ ಹೋಗಂತ ಹೇಳ್ತಾನೆ. ಆಮೇಲೆ ಐಗುಪ್ತ ದೇಶದಿಂದ ನೀನು ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಹೋಗು ಎಂಬುದಾಗಿ ಇಲ್ಲಿ ಹೇಳುವಂತಹ ಈಗ ಕೇಳಿಸ್ತಾ ಇದೆಯಾ? There is some disturbance. Anyway, ಈ ರೀತಿಯಾಗಿ 5 ಪ್ರವಾದನೆಗಳು, ಯೆಶಾಯನ ಪ್ರವಾದನೆ ಅಲ್ಲಿ 3 ಬರ್ತವೆ. 4ನೇದು ಮೀಕ, 5ನೇದು ಹೋಶೇಯ. ಈ 5 ಪ್ರವಾದನೆಗಳನ್ನ ಯೇಸು ಸ್ವಾಮಿಯ ಜನನ ಮತ್ತು ಬಾಲ್ಯದ ಬಗ್ಗೆ ದೇವರು ಬರೆಸಿದ ಮತ್ತು ಅದನ್ನ ಆತನು ನೆರವೇರಿಸಿದನು ಸಹ ಎಂಬುದಾಗಿ ನಮಗ ಮತ್ತಾಯನ ಸುವಾರ್ತೆ, ಲೂಕನ ಸುವಾರ್ತೆ ಮತ್ತು ಕೊಲೋಸ್ಯವ್ರಿಗೆ ಬರೆದ ಪತ್ರ, ಗಲಾತ್ಯದವ್ರಿಗೆ ಬರೆದ ಪತ್ರ ಕಾಲವು ಪರಿಪೂರ್ಣವಾದಾಗ ಎಂಬುದಾಗಿ ಹೇಳಿದಂತಹ ಮಾತು, ಈ ಎಲ್ಲಾ ವಿಷಯಗಳಿಗೆ ಅದೊಂದು ದೊಡ್ಡ ಒಂದು ಪ್ರೂಫ್ ಆಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿಯ ವಿಷಯವಾಗಿ ಯೋಸೇಫ ಮತ್ತು ಮರಿಯಳು, ಲೋಕರಕ್ಷಕನು ಮರಿಯಳ ಮೂಲಕವಾಗಿ ಹುಟ್ಟಿ ಬರ್ತಾನೆ ಎಂಬಂತಹ ವಿಚಾರವನ್ನು ಸಹ ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 20-21 ವಚನದಲ್ಲಿ ಕಾಣ್ತೇವೆ. ಆಮೇಲೆ ಲೂಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿಯೂ ಸಹ ಗಬ್ರಿಯಲ್ ದೂತನ್ ಹೇಳ್ತಾನೆ, ಹುಟ್ಟುವ ಪವಿತ್ರ ಶಿಶು ಎಂಬುದಾಗಿ ಹೇಳ್ತಾನೆ. ಲೂಕ 1:35 ಹುಟ್ಟುವಂತಹ ಪವಿತ್ರ ಶಿಶು ಎಂಬುದಾಗಿ ಯೇಸು ಸ್ವಾಮಿಯ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದು ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿಯ ವಿಷಯವಾದಂತಹ ವಿಷಯಗಳು ಎಷ್ಟು ನಿಖರವಾಗಿವೆ, ಸ್ಪಷ್ಟವಾಗಿವೆ ಎಂಬಂಥ ವಿಚಾರವನ್ನ ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳೋಣ. ಯಾವ ರೀತಿಯಾಗಿ ಪ್ರವಾದಿಸಲ್ಪಟ್ಟವು, ಯಾವ ರೀತಿಯಾಗಿ ನೆರವೇರಿಸಲ್ಪಟ್ಟವು ಹೊಸ ಒಡಂಬಡಿಕೆಯಲ್ಲಿ ಎಂಬಂತಹ ವಿಷಯ ನಮ್ಮ ಮುಂದೆ ಸ್ಪಷ್ಟವಾಗಿ ಯಾವಾಗಲೂ ಇರಲಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಹೀಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತರ ಬಗ್ಗೆ ಹೇಳಲಾದಂತಹ ಪ್ರತಿಯೊಂದು ಮಾತು ತನ್ನ ಕಾಲ ಮತ್ತು ತನ್ನ ಸಮಯಕ್ಕನುಸಾರವಾಗಿ ಅದು ನೆರವೇರಿಸಲ್ಪಡ್ತಾ ಹೋಯ್ತು ಎಂಬುದಾಗಿ ನಾವು ಇದನ್ನ ಸ್ಪಷ್ಟವಾಗಿ ಕಾಣ್ತೇವೆ. ಗಲಾತ್ಯ 4:4 ನೋಡ್ತೇವೆ. ಎಫೆಸ 1ನೇ ಅಧ್ಯಾಯ 4ರಿಂದ 6 ವಚನಗಳಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಪೌಲನು ಅವುಗಳ ವಿವರಣೆಯನ್ನ ಕೊಡ್ತಾನೆ. ಎಫೆಸದವ್ರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ರಿಂದ 6 ವಚನಗಳಲ್ಲಿ ಪೌಲನ ವಿವರಣೆ ಸಹ ಬಹಳ ಸುಂದರವಾಗಿ ಉಂಟು, ನಮಗ ಕಂಡು ಬರ್ತದೆ. ಎಫೆಸದವ್ರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ರಿಂದ 6 ವಚನಗಳನ್ನು ಜಸ್ಟ್ ಓದೋಣ, ಯಾಕಂದ್ರೆ
ಸಮಯದ ಅಭಾವದಿಂದ ವಿವರಿಸ್ಲಿಕ್ಕೆ ಆಗ್ತದಲ್ಲ ಗೊತ್ತಿಲ್ಲ, ಆದ್ರೆ ಅವುಗಳನ್ನ ಜಸ್ಟ್ ಓದಿದ್ರೆ ನಿಮ್ಗೆ ಸಾಕಷ್ಟು ಅದರ ವಿವರಣೆ ನಿಮ್ಗೆ ಸಿಗ್ತದೆ. ಎಫೆಸ 1ನೇ ಅಧ್ಯಾಯ 4ರಿಂದ 6, 3ನೇ ವಚನದಿಂದ ನಾವು ನೋಡಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿರುವ ಸಕಲ ಆತ್ಮೀಯವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿಯಲ್ಲಿ ನಮಗೆ ಸಕಲ ಆತ್ಮೀಯ ವರಗಳು ಇವೆ, ಅದು ನಮಗೆ ಯೇಸು ಸ್ವಾಮಿಯಲ್ಲಿ ಸಿಕ್ಕಿವೆ. ಹೇಗಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ನಮ್ಮ ವಿಷಯವಾಗಿ ದೇವರ ವಿಚಾರ ಎಷ್ಟು ವಿಶೇಷವಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಏನ್ ಹೇಳ್ತಾರೆ ನೋಡ್ರಿ ಪೌಲನು, ನಾವು ಏನಾಗ್ಬೇಕು? ಪ್ರೀತಿಯಲ್ಲಿ ನಡೆಯಬೇಕು. ಮೊದಲನೇದಾಗಿ ನಮ್ಮಲ್ಲಿ ದ್ವೇಷ ಹಗೆತನ ಇರಬಾರ್ದು ಎಂಬಂತಹ ವಿಚಾರ ಮೊದಲನೇದಾಗಿ. ಎರಡನೇದಾಗಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕಾರ್ಯಗಳು, ನಮ್ಮ ಯೋಚನೆಗಳು, ಈ 4 ವಿಷಯಗಳಲ್ಲಿ ನಾವು ಬಹಳ ಶುದ್ಧರಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು ಎಂಬುದಾಗಿ ಇಲ್ಲಿ ನಮಗ ಹೇಳಲ್ಪಟ್ಟಂತ ಮತ್ತೊಂದು ಸೆಟ್ ಆಫ್ ಥಿಂಗ್ಸ್. ಇದನ್ನ ನಮಗೆ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನ ಆರಿಸಿಕೊಂಡನು. ಬಿಫೋರ್ ದ ಫೌಂಡೇಶನ್ ಆಫ್ ದ ಅರ್ತ್ ನಮ್ಮನ್ನ ಆತನು ಆರಿಸಿಕೊಂಡು ಈ ರೀತಿಯಾಗಿ ನಾವು ಅನುಭವಿಸಬೇಕು ಎಂಬುದಾಗಿ ನಮ್ಮನ್ನ ಇಟ್ಟಿದ್ದಾನೆ ಈ ಲೋಕದಲ್ಲಿ. ವಿ ಆರ್ ಸ್ಪೆಷಲ್ ಪೀಪಲ್. ನಾವು ಆರಿಸಿಕೊಳ್ಳಲ್ಪಟ್ಟವರು, ನಾವು ಯೋಜಿಸಲ್ಪಟ್ಟವರು. ಯೇಸು ಸ್ವಾಮಿಯಲ್ಲಿ ದೇವರು, ಜೀವವುಳ್ಳಂತಹ ದೇವರು, ಪರಲೋಕದ ತಂದೆಯು ನಮ್ಮನ್ನ ಯೇಸು ಸ್ವಾಮಿಯವರಲ್ಲಿ ಆರಿಸಿಕೊಂಡಂತಹ ವಿಚಾರ ನಾವು ಯಾವಾಗಲೂ ನಮ್ಮ ಮುಂದೆ ಇಟ್ಟುಕೊಂಡು ನಮ್ಮ ಜೀವನ ನಾವು ಜೀವಿಸಬೇಕು, ನಾವು ಪರಿಶುದ್ಧರಾಗಿರಬೇಕು ಎಂಬಂತಹ ವಿಚಾರ ಇಲ್ಲಿ ನಾವು ಕಾಣ್ತೇವೆ. ಹೀಗೆ ಯೇಸು ಸ್ವಾಮಿ ಕಾಲ ಪರಿಪೂರ್ಣವಾದಾಗ ಅವುಗಳನ್ನ ನಿರ್ವಹಿಸಿದನು ಎಂಬುದಾಗಿ. ಜೀವಳಂತಹ ದೇವರು ನಮಗಾಗಿ ಅಂತ ಅದ್ಭುತ ಯೋಜನೆ, ಅದನ್ನ ಸಮಯಕ್ಕನುಸಾರವಾಗಿ ಮಾಡ್ತಾ ಹೋದನು ಎಂಬ ವಿಚಾರ ನಮ್ಮ ಮುಂದೆ ಯಾವಾಗಲೂ ಇಟ್ಟುಕೊಂಡು ನಾವು ಜೀವಿಸಬೇಕಾದದರ ಅವಶ್ಯಕತೆ ಉಂಟು. ಇಂತಹ ಅರ್ಥಪೂರ್ಣವಾದಂತಹ ವಿಷಯಗಳನ್ನು ನಾವು ಯಾವ ರೀತಿಯಾಗಿ ಅದನ್ನ ನಾವು ನಡಿಬೇಕಾದ್ರ ಪ್ರಕಾರ ಎನ್ನುವಂಥದ್ದು ಬಹಳ ವಿಶೇಷವಾದಂತ ಸಂಗತಿ. ಆಚರಣೆ ಸಂಪ್ರದಾಯ ಬೇಡ, ಅವುಗಳಿಂದ ನಾವು ಮಂಕಾಗೋದು ಬೇಡ, ಅವುಗಳಲ್ಲಿ ನಾವು ಮುಳುಗಿ ಹೋಗೋದು ಬೇಡ. ಆದ್ರೆ ನಮ್ಮ ಜೀವನ ಅದೇನಾಗಿರ್ಲಿ ಅಂತಂದ್ರೆ ಇತರರಿಗೆ ಬೆಳಕಾಗಿರ್ಲಿ. ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಅದನ್ನ ನೀವು ಪ್ರೂವ್ ಮಾಡಿ ತೋರಿಸ್ರಿ, ನೀವು ಅದರ ಪ್ರಕಾರ ನಡೆದು ಜೀವಿಸ್ರಿ ಎಂಬುದಾಗಿ ದೇವರು ನಮ್ಮ ವಿಷಯವಾಗಿ ಅಪೇಕ್ಷಿಸುವಂತ ಒಂದು ವಿಷಯ ಆಗಿದೆ ಎಂಬುದು ನಾವು ತಿಳ್ಕೊಳ್ಬೇಕಾದಂಥದ್ದು. ಒಂದು ವೇಳೆ ಯೇಸು ಸ್ವಾಮಿ ರಕ್ಷಕನಾಗಿ ಬರ್ದಿದ್ರೆ ಈ ಒಂದು ಆಚರಣೆನೇ ಇರ್ತಿರ್ಲಿಲ್ಲ. ಲಕ್ಷ್ಯ ಕೊಟ್ಟು ಕೇಳ್ರಿ ನಾನೇನು ಹೇಳ್ತಾ ಇದ್ದೇನೆ. ಒಂದು ವೇಳೆ ಯೇಸು ಸ್ವಾಮಿ ರಕ್ಷಕನಾಗಿ ಬರ್ಲಿಲ್ಲ ಅಂತಂದ್ರೆ ಈ ಆಚರಣೆ ಇರ್ತಿರ್ಲಿಲ್ಲ. ಅಂದ್ರೆ ರಕ್ಷಣೆ ಮುಖ್ಯ, ರಕ್ಷಕ ಮುಖ್ಯ, ಆಮೇಲೆ ಅದರ ಆಚರಣೆ. ಅದಿಲ್ದಿದ್ರೆ ಕೇವಲ ಒಂದು ಆಚರಣೆ ಆಗಿದ್ರೆ ಅದಕ್ಕೆ ಯಾವ ಮಹತ್ವ ಇಲ್ಲ ಎಂಬುದನ್ನ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ರಕ್ಷಣೆ ಇದು ಮುಖ್ಯ, ಆಮೇಲೆ ಅದರ ಆಚರಣೆ ಮುಖ್ಯ. ಆದ ಕಾರಣ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ ಎಂಬುದು ಈ ಭಾಗದಿಂದ ನಮಗೆ ದೇವರು ತಿಳಿಸುವಂತ ವಿಚಾರ. ಮುಂದೆ ನಾವು ಯೇಸು ಸ್ವಾಮಿ ಮೊದಲೇ ಸಾರಿ ನಮ್ಮನ್ನ ರಕ್ಷಿಸುವುದಕ್ಕಾಗಿ ಬಂದ ಈ ಒಂದು ವಿಷಯ ಮುಗಿಸ್ತೇನೆ. ಯೇಸು ಸ್ವಾಮಿ ಮೊದಲೇ ಸಾರಿ ಇಷ್ಟೆಲ್ಲ ನಾವು ಈಗ ನೋಡಿದೀವಿ. ಈಗ ಏನಂತ ಹೇಳಿ 5 ಪ್ರವಾದನೆಗಳು, 5 ನೆರವೇರಿಕೆಗಳು, ಆಮೇಲೆ ಯೇಸು ಸ್ವಾಮಿ ಬಂದದ್ದು ನಮಗೇನು ತೆಗೆದುಕೊಂಡು ಬಂತು, ಅದು ಆತನು ನಮಗೆ ರಕ್ಷಣೆಯನ್ನ ತೆಗೆದುಕೊಡುವುದಕ್ಕಾಗಿ ಲೋಕಕ್ಕೆ ಬಂದನು. ಒಂದು ವಚನ ಓದೋಣ. ತಿಮೋತಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 15ನೇ ವಚನ. ಬಾಯ್ಪಾಟ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್ ವಚನ ಇದು. ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥನು ಎಂಬುದಾಗಿ ಪೌಲನು ಹೇಳ್ತಾನೆ. ಐ ಆಮ್ ದ ಚೀಫೆಸ್ಟ್ ಆಫ್ ಆಲ್ ದ ಸಿನ್ನರ್ಸ್ ಎಂಬುದಾಗಿ ಹೇಳ್ತಾನೆ.
ಅಂದ್ರೆ ತಾನೊಬ್ಬ ಆ ಅಪೋಸ್ತಲ ಅಥವಾ ತಾನು ಕಳಿಸಲ್ಪಟ್ಟವ, ನಾನು ದೊಡ್ಡವ ಅಂತ ಹೇಳಿ ಆತನು ಹೇಳುತ್ತಿಲ್ಲ. ಆದ್ರೆ ದೇವ್ರ ಮುಂದೆ, ಜೀವನಂತಹ ದೇವ್ರ ಮುಂದೆ ತನ್ನನ್ನ ತಗ್ಗಿಸ್ಕೊಳ್ತಾನೆ ಆತನು. ಆತನೇನು ಹೇಳ್ತಾನಂತಂದ್ರೆ, ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಯಾರ ಸಲುವಾಗಿ ಹೇಳ್ತಾ ಇದ್ದಾನೆ? ಕ್ರಿಸ್ತ ಏಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ಮಾತು, ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿದೆ ಎಂಬುದಾಗಿ ಆತನು ಹೇಳಿ ಮುಂದೆ ತನ್ನ ವಿಷಯವಾಗಿ ಆತನು ಹೇಳ್ತಾನೆ. ಈ ರೀತಿಯಾಗಿ ಯೇಸು ಸ್ವಾಮಿಯ ಬರುವಿಕೆಯ ಒಂದು ಉದ್ದೇಶ, ಮೊದಲೇ ಸಾರಿ ಆತನು ಬಂದನು ಯಾಕೆ ಅಂತಂದ್ರೆ ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನೆಂಬುದಾಗಿ ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ. ಜಕ್ಕಾಯನ ವಿಷಯವಾಗಿ ಯೇಸು ಸ್ವಾಮಿ ಹೇಳ್ತಾರೆ ಇದನ್ನು. ಆದ್ರೆ ಇನ್ನೊಂದು ವಿಚಾರ ಸಹ ನಾವು ನಮ್ಮ ಮುಂದೆ ಇಟ್ಕೊಂಡಿರ್ಬೇಕು. ಲೆಟ್ ಅಸ್ ನಾಟ್ ಬಿ ಲಿಮಿಟೆಡ್ ಟು ದ ಫಸ್ಟ್ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆದ್ರೆ ಆತನ ಎರಡನೇ ಬರುಣದ ಬಗ್ಗೆ ಸಹ ನಾವು ತಿಳುವಳಿಕೆಯುಳ್ಳವರಾಗಿರ್ಬೇಕು. ವಿವರಿಸ್ಲಿಕ್ಕೆ ಸಮಯ ಇಲ್ಲ, ಆದ್ರೆ ಜಸ್ಟ್ ಹೇಳ್ತೇನೆ ನಿಮ್ಗೆ. ಅದೇನಂತಂದ್ರೆ, ಎರಡನೇ ಸಾರಿ ಆತನು ಯಾಕೆ ಬರ್ತಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ದೇವ್ರ ವಾಕ್ಯ ಓದುವಾಗ, ಪ್ರಕಟಣೆಯನ್ನ ನಾವು ಓದುವಾಗ ನೀವು ಬಹಳಷ್ಟು ವಿಷಯಗಳನ್ನ ಅಲ್ಲಿ ಕಾಣ್ತೀರಿ. ಆತನು ಆಳಲಿಕ್ಕೆ ಬರ್ತಾನೆ. ಮೊದಲನೇದಾಗಿ, ಹಿ ವಿಲ್ ಕಮ್ ಟು ರೂಲ್ ಓವರ್ ಅಸ್. ಹಿ ವಿಲ್ ಕಮ್ ಟು ರೂಲ್ ವಿತ್ ಅಸ್. ಸಾರಿ, ನಾವು ಆತನೊಂದಿಗೆ ಆಳ್ತಿರ್ತೇವೆ. ಹಿ ವಿಲ್ ಬಿ ರೂಲಿಂಗ್ ವಿತ್ ಹಿಮ್ ಎಂಬುದಾಗಿ. 1000 ವರ್ಷದ ಆ ಆಳಿಕೆಯ ಕಾಲ, ಅದ್ಭುತವಾದಂತ ಸಮಯ. ನೀವು ಅದನ್ನ ತಿಳ್ಕೊಂಡ್ರೆ ನೀವು ರೋಮಾಂಚನ ಆಗ್ತದೆ ನಿಮಗೆ. ಅಷ್ಟು ಅದ್ಭುತವಾದಂತಹ ಸಮಯ ಅದಿರ್ತದೆ. 1000 ವರ್ಷದ ಆಳಿಕೆ, ಯೇಸು ಸ್ವಾಮಿಯವರು ಸಮಾಧಾನದ ಒಂದು ಆಳಿಕೆಯ ಕಾಲ. ನಮಗೆ ಅದು ಯಾರ ಸಲುವಾಗಿದೆ ಅಂತಂದ್ರೆ, ರಕ್ಷಿಸಲ್ಪಟ್ಟವರ ಸಲುವಾಗಿದೆ. ಒಂದು ವಚನ ಓದ್ಬಿಡೋಣ, ಅಂದ್ರೆ ನಿಮ್ಗೆ ಸ್ಪಷ್ಟವಾದಂತ ತಿಳುವಳಿಕೆ ಬರ್ತದೆ. ಯಾರ ಸಲುವಾಗಿದೆ, ಯಾರು ಆತನು ಈಗ ಆಳ್ತಾರೆ. 21ನೇ ಅಧ್ಯಾಯ 27ನೇ ವಚನ, ಪ್ರಕಟಣೆಯ ಪುಸ್ತಕ 21:27 ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ನೋಡ್ರಿ ಏನಂತ ಹೇಳಿ. ಅದರಲ್ಲಿ ಹೊಲೆಯಾದದ್ದು ಒಂದು ಇರುವುದಿಲ್ಲ, ಅಸಹ್ಯವಾದದ್ದು ಸುಳ್ಳಾದದ್ದು ಇರುವುದಿಲ್ಲ. ಯಜ್ಞದ ಕುರಿಯಾದತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿದೆಯೋ ಅವರು ಮಾತ್ರ ಸೇರುವರು ಎಂಬುದಾಗಿ ಸ್ಪಷ್ಟವಾದಂತಹ ಮಾತನ್ನ ಇಲ್ಲಿ ಯೋಹಾನನು ಪ್ರಕಟಣೆಯಲ್ಲಿ ಬರೆದಿದ್ದ. ಅದೇನಂತಂದ್ರೆ, ಯಜ್ಞದ ಕುರಿಯಾದ ಆತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿವೆಯೋ ಅವರು ಮಾತ್ರ ಸೇರುವರು ಅಂತಂದ್ರೆ, ಯಾರ್ಯಾರು ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿ ನನ್ನ ರಕ್ಷಕನು ಎಂಬುದಾಗಿ ಸ್ವೀಕಾರ ಮಾಡಿ ರಕ್ಷಣೆ ಹೊಂದಿ ಹೊಸದಾಗಿ ಹುಟ್ಟಿ ಈ ಲೋಕದಲ್ಲಿ ಜೀವಿಸ್ತಾ ಇರ್ತಾರೆ, ಅಥವಾ ಜೀವಿಸಿ ಲೋಕ ಬಿಟ್ಟು ಹೋಗ್ತಾರೆ. ಅವರ ಹೆಸರು ಎಲ್ಲಿ ಬರೆದಿರ್ತದೆ ಅಂತಂದ್ರೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರ್ತದೆ. ಅವರು ಎಲ್ಲಿರ್ತಾರಂತಂದ್ರೆ, ಈ 1000 ವರ್ಷದ ಕಾಲದ ಆಳಿಕೆಯಲ್ಲಿ ಇರ್ತಾರೆ ಎಂಬುದಾಗಿ. ನೋಡಿ, ಎಷ್ಟು ನಮ್ಮ ಮುಂದೆ ಇರ್ತಕ್ಕಂಥ ವಿಷಯಗಳು ಎಷ್ಟು ಭವ್ಯವಾಗಿವೆ ಎಂಬಂತ ನಿರೀಕ್ಷೆ ನಮಗೆ ಯಾವಾಗ್ಲೂ ಇರ್ಬೇಕು. ಯೇಸು ಸ್ವಾಮಿ ಮೊದಲೇ ಸಾರಿ ಬಂದ್ರು ನಿಜ, ಆದ್ರೆ ಎರಡನೇ ಸಾರಿ ಅವ್ರು ಬರ್ತಾರೆ. 2 ಕಾರ್ಯಕ್ಕಾಗಿ ಬರ್ತಾರೆ ಅಂತ ಹೇಳಿ ನಾನು ಹೇಳಿದೆ. ಅದರಲ್ಲಿ ಮೊದಲೇದು ಯಾವ್ದಂತಂದ್ರೆ, ಆಳ್ವಿಕೆಗಾಗಿ ಬರ್ತಾರೆ. ಟು ರೂಲ್ ಓವರ್ ಅಸ್, ಟು ರೂಲ್ ವಿತ್ ಅಸ್, ರೇನ್, ಸಮಾಧಾನದ ಒಂದು ಆಳ್ಕೆ. ಎರಡನೇ ಒಂದು ಕೆಲಸ ಯಾವ್ದಂತಂದ್ರೆ, ನ್ಯಾಯ ತೀರ್ಸ್ಲಿಕ್ಕೆ ಬರ್ತಾರೆ, ನ್ಯಾಯ ತೀರ್ಪು ಮಾಡ್ಲಿಕ್ಕೆ ಬರ್ತಾರೆ. ಆ ನ್ಯಾಯ ತೀರ್ಪು ಯಾರ ಸಲುವಾಗಿ ಎಂಬುದು ಸಹ ಬರೆಯಲ್ಪಟ್ಟಿದೆ. ಅದೇ ಪ್ರಕಟಣೆ ಪುಸ್ತಕದಲ್ಲಿ ಓದ್ಬಿಡೋಣ. 20ನೇ ಅಧ್ಯಾಯ 11ರಿಂದ 15 ವಚನಗಳಿವೆ. ಎಲ್ಲವುಗಳನ್ನ ಓದ್ಲಿಕ್ಕೆ ಸಮಯ ಇಲ್ಲ. 20ನೇ ಅಧ್ಯಾಯ 11ರಿಂದ 15 ವಚನಗಳನ್ನ ನಾವು ನೋಡಿದರೆ ಅಲ್ಲಿ ಯಾರ ವಿಷಯವಾಗಿ ತೀರ್ಪು ಮಾಡ್ಲಿಕ್ಕೆ ಬರ್ತಾರೆ ಎಂಬಂತಹ ವಿಷಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 12ನೇ ವಚನದಿಂದ ನಾವು ನೋಡೋಣ. ಸತ್ತವರಾಗಿದ್ದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಬಿಳಿ ಸಿಂಹಾಸನ, ಅದು ವೈಟ್ ಥ್ರೋನ್ ಜಜ್ಮೆಂಟ್ ಅಂತ ಹೇಳ್ತಾರೆ. ಅಲ್ಲಿ ಏನಾಗ್ತದೆ ನೋಡ್ರಿ, ಆಗ ಪುಸ್ತಕಗಳು ತೆರೆಯಲ್ಪಟ್ಟವು. ಜೀವಬಾಧ್ಯರ ಪುಸ್ತಕ ಅದು ಬೇರೆ, ಆದ್ರೆ ಇಲ್ಲಿ ಪುಸ್ತಕಗಳು ತೆರೆಯಲ್ಪಟ್ಟವು. ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನ ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟರು. ಅಂದ್ರೆ ಯಾರು ಯೇಸು ಸ್ವಾಮಿ
ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನು ಎಂಬುದಾಗಿ ಸ್ವೀಕರಿಸದೇ ಇದ್ದವರ ಸ್ಥಿತಿ ಇದಾಯ್ತು ಅಂತೇಳಿ ನಮಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಎರಡು ಗುಂಪುಗಳು, ಯೇಸು ಸ್ವಾಮಿಯೊಂದಿಗೆ ಆಳುವವರು, ಆಮೇಲೆ ನಿತ್ಯ ನರಕಕ್ಕೆ ಹೋಗುವವರು. ಅದೇನು ಅಂತ ಹೇಳ್ತದೆ ನೋಡ್ರಿ. ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆ ಎರಡನೇ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂಬುದಾಗಿ. ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರು ಬರ್ತದೆ? ರಕ್ಷಿಸಲ್ಪಟ್ಟವರು. ಯಾರ ಹೆಸರು ಬರೆದಿಲ್ಲ? ರಕ್ಷಿಸಲ್ಪಡದೇ ಇದ್ದವರು, ಅಂದ್ರೆ ಯೇಸು ಸ್ವಾಮಿಯನ್ನು ನಂಬದೇ ಸತ್ತು ಹೋದವರು ಅಥವಾ ಇರುವಂತವ್ರು. ಆದ ಕಾರಣ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ನಮಗ ತಿಳಿಸಲ್ಪಟ್ಟಿದೆ. ಹೀಗೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಹುಟ್ಟಿ ಬಂದದ್ದು ಕೇವಲ ಆಚರಣೆ ಆಗಿರಬಾರದು, ಆದ್ರೆ ಆತನು ಎರಡನೇ ಸಾರಿ ಬರುಣದ ಎದುರು ನಾವು ನೋಡುವಂತ ಜೀವನ ನಮ್ಮದಾಗಿರ್ಬೇಕು, ನಿತ್ಯ ನಿರೀಕ್ಷೆ ಆಗಿರ್ಬೇಕು. ನಿತ್ಯ ಪರಲೋಕ ದೇವರು ವಿಶೇಷವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡಿ ಈ ಒಂದು ಮುಂದಿನ ವಿಷಯ ಬಗ್ಗೆ ನಾವು ತಿಳ್ಕೊಂಡವರಾಗಿ ಜವಾಬ್ದಾರಿಯುತ ಜೀವಿತ, ಫಲಪ್ರದವಾದಂತಹ ಜೀವಿತ, ಇತರರನ್ನ ಯೇಸು ಸ್ವಾಮಿಯ ಪಾದ ಬೆಳಗ್ಗೆ ನಡೆಸುವಂತಹ ಜೀವಿತ ನಮ್ಮದಾಗಿದ್ದು ಆತನ ಮಹಿಮೆಗಾಗಿ ನಾವು ಮುಂದೆ ಹೋಗುವುದಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ.